ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕು ಕುಡಚಿ ಮತಕ್ಷೇತ್ರದ ಖಣದಾಳ ಗ್ರಾಮದಲ್ಲಿ ಬುಧವಾರ ರಾತ್ರಿ 11:30ರ ಸಮಯದಲ್ಲಿ 4 ಅಂಗಡಿಗಳಿಗೆ ಕಣ್ಣು ಹಾಕಿ ಅಂದಾಜು 8 ಲಕ್ಷಕ್ಕೂ ಅಧಿಕ ಮೊತ್ತದ ವಸ್ತುಗಳನ್ನು ಹಾಗೂ 40,000 ನಗದು ಹಣವನ್ನು ಕಳವು ಮಾಡಿಕೊಂಡು ಹೋಗಿರುವ ಘಟನೆಯು ಗುರುವಾರ ಬೆಳಕಿಗೆ ಬಂದಿದೆ. ರಾಯಬಾಗ ತಾಲೂಕು ಖಣದಾಳ ಗ್ರಾಮದಲ್ಲಿ ಅಂಗಡಿಗಳ ಕಳ್ಳತನ. ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಚಿನ ಪಾಟೀಲ, ರಮೇಶ್ ಜಾಧವ, ಬಸಪ್ಪ ಹುಣಶಾಳ, ಸಿದ್ದರಾಯ ಕೊಂಕಣಿ ಇವರಿಗೆ ಸೇರಿದ ಎಲೆಕ್ಟ್ರಿಕಲ್, ಕಿರಣಿ ಶಾಪ್ ಹಾಗೂ ಹಾರ್ಡ್ವೇರ್ ಶಾಪ್, ಗಣೇಶ್ ಅಗ್ರಿ ಶಾಪ್ಗಳಲ್ಲಿ ಕಳ್ಳತನ. ಅಂದಾಜು ವೆಚ್ಚ 8 ಲಕ್ಷಕ್ಕೂ ಅಧಿಕ ಮೊತ್ತದ ವಸ್ತುಗಳನ್ನು ಹಾಗೂ ನಗದು ಹಣವನ್ನು ಕಳ್ಳತನ ಮಾಡಿದ ಕದೀಮರು. ಕಳ್ಳತನ ಮಾಡಿರುವ ಕುರಿತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಪೊಲೀಸ್ ಸಿಬ್ಬಂದಿ ಕಳ್ಳತನ ಮಾಡಿದ ಅಪರಾಧಿಗಳಿಗೆ ಬಲೆ ಬೀಸಿದ್ದಾರೆ. ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಕಳ್ಳತನವಾದ ಪ್ರಕರಣ ದಾಖಲಾಗಿದೆ. ತನಿಖೆ ಚುರುಕುಗೊಳಿಸಿದ ಪೊಲೀಸ್ ಸಿಬ್ಬಂದಿ. ವರದಿ ಶಿವಾಜಿ ಮೇಟ್ರಿ, ಕರ್ನಾಟಕ ಪಾಸ್ಟ್ ನ್ಯೂಸ್, ಪಾಲಭಾವಿ. ಸರ್, ಏನು ಸಮಸ್ಯೆ ಆಗೈತೆ ಹೇಳ್ರಿ ನಿಮ್ಮ ಊರಾಗಿಲ್ರಿ? ಸರ್, ವೈನಿಂಗ್ ವೈರ್ ಎಲ್ಲ ಹೋದಾರ, ಬೋರ್ ಮೋಟ್ರ್ ವೈನಿಂಗ್ ವೈರ್ ರೀ, ಮತ್ತು ಅರ್ಮಿಚರ್ ವೈರ್ ಹೋದಾರೆ, ಅಮೌಂಟ್ ಹೋದಾರೆ. ನಿಮ್ಮ ಅಂಗಡಿ ಹೆಸರು ಹೇಳ್ರಿ, ಮತ್ತು ಇದು ಯಾವ ಊರು? ಇದು ಕಲಾತಾಲು ಕಲ್ಲಾಳ ಸರ್. ಹಾಂ, ಶ್ರೀ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಕಲ್ಲಾಳ ಸರ್. ಏನೇನು ಸಾಮಾನು ಹೋಗ್ಯಾವ್ರಿ ಸರ್? ಸರ್, ವೈನಿಂಗ್ ವೈರ್ ಒಂದು 4 ಕ್ವಿಂಟಲ್ ಮೇಲೆ ಐತ್ರಿ, ಅರ್ಮಿಚರ್ ಒಂದು 2 ಕ್ವಿಂಟಲ್ ರೀ, ಮತ್ತು ಸ್ಕ್ರ್ಯಾಪ್ ಒಂದು 2 ಕ್ವಿಂಟಲ್ ಐತ್ರಿ. ಎಷ್ಟು ಅಮೌಂಟ್ ಒಂದು 25,000 ಮೇಲೆ ಚೆನ್ನಾಗಿ ರೀ. ಸರ್, ಹಿಂದೆ 15,000 ಹಿಂದಿನಿಂದ ಹೊಡೆದಾರ? ಎಷ್ಟೊತ್ತಿಗೆ ಇದು ಕಳ್ಳತನ ಆಗಿರ್ಬೋದು ರೀ? ಸರ್, 11:12 ಸರ್. ಹಾಂ ಹಾಂ ಹಾಂ. ಟೋಟಲ್ ಎಷ್ಟು ಅಮೌಂಟ್ ಇದು ಮೊತ್ತದ ಕಳ್ಳತನ ಆಗಿರ್ಬೋದು ರೀ? ಸರ್, ಒಂದು 7 ಲಕ್ಷ ಮೇಲೆ ಆಗಿದೆ ಸರ್. 7 ಲಕ್ಷ. ಈಗ ನೀವು ಇದು ಕಳ್ಳತನ ಆದ ಘಟನೆ ಬದಲು ನೀವು ಠಾಣೆಗೆ ಅದೇನು ಮಾಹಿತಿ ಕೊಟ್ರಿ? ಹಾಂ ಸರ್, ಹೋಗಿ ದೂರು ಕೊಡುವ ಸರ್. ಏನೇನು ಕಳೆದ ಒಂದು ದೂರು ಕೊಟ್ರಿ? ಸರ್, ವೈನಿಂಗ್ ವೈರ್ ಸರ್, ಅಮೌಂಟ್ ರೀ, ಹಾರ್ಡ್ ಡಿಸ್ಕ್ ಎಲ್ಲ ಹೋದ ಸರ್, ಕ್ಯಾಮ್ರಾ ರೀ. ಹಾಂ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಬಂದಿದ್ರು ರೀ? ಹಾಂ ಸರ್, ಒಂದೊಂದು ಹೋದವ್ರು ಬಂದಿರ ಸರ್. ಒಬ್ಬರು ಸರ್ ಬಂದಿದ್ದಾರೆ ಸರ್. ಹಾಂ, ಮಾಹಿತಿ ಕೊಟ್ಟಿದ್ರು. PSI ಸರ್ ಮಾಹಿತಿ ಕೊಟ್ಟು ಸರ್. ಅಂಗಡಿ ಮಾಲಕ್ ನೀವ ರೀ? ಹಾಂ ಸರ್. ನಿಮ್ಮ ಹೆಸರು ಏನು ರೀ? ಸಚಿನ್ ಸರ್ ಪಾಟೀಲ್ ಸರ್. ಈ ಕಣದಾಳ ಗ್ರಾಮದಲ್ಲಿ ಕಳ್ಳತನ ಆಗಿರ್ತಕ್ಕಂಥ ಒಂದು ಘಟನೆ ವರದಿ ಆಗ್ಯದ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಏನಂದ್ರೆ ಸರ್, ಇವತ್ತು ರಾತ್ರಿ 12:17 ಅಥವಾ 12 ಗಂಟೆ ಸುಮಾರು ರೀ, ಶ್ರೀ ಮಹಾಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿ ಕೆಲವಷ್ಟು 7-8 ಲಕ್ಷ ರೂಪಾಯಿ ಮೆಟಲ್ಸ್ ಹೋಗಿದೆ ಸರ್. ಅದರ ಜೊತೆಗೆ ಅದರ ಬಾಜು ಕಿರಾಣಿ ಸ್ಟೋರ್ ಇದೆ ಸರ್, ಅಲ್ಲಿ ಕೂಡ ಡ್ರಾದಾಗಿಂದ ಅಮೌಂಟ್ ತೊಗೊಂಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಬಸವರಾಜ್ ಹುಂಚಾಳ್ ಅಂತೇಳಿ ಸಿಮೆಂಟ್ ಅಂಗಡಿ ಇದೆ ಸರ್, ಅದರಲ್ಲಿ ಕೂಡ ಏನು ಮಾಡಿದ್ದಾರೆ, ಕೆಲವಷ್ಟು ಅಮೌಂಟ್ ತೊಗೊಂಡಾರೆ. ಮತ್ತು ಇನ್ನೊಂದು ಏನಾಗಿದೆ, ಗೊಬ್ಬರ ಅಂಗಡಿ ಇದೆ ಸರ್, ಗೊಬ್ಬರ ಅಂಗಡಿಯಾಗಿಂದ ಕೂಡ ಅಲ್ಲಿ ಅಮೌಂಟ್ ಕಳ್ತನ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಿದ್ದಾರೆ ಅಂದ್ರೆ ಸರ್, ಅವ್ರ ಫೇಸ್ ಗೊತ್ತಾಗಬಾರ್ದಂಗ CC ಕ್ಯಾಮ್ರಾಕ ಬಾಕ್ಸ್ ಹಾಕಿ, ರೆಟಿನ್ ಬಾಕ್ಸ್ ಹಾಕಿ, ಜೊತೆಗೆ ಫುಟೇಜ್ ಇದು ಆಗ್ತಿತ್ತಲ್ಲ ಸರ್, ಅದು ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಹೀಗಾಗಿ ಟೋಟಲ್ ಒಟ್ಟಾರೆಯಾಗಿ ನಮ್ಮ ಕಣದಾಳ ಗ್ರಾಮದಲ್ಲಿ ಟೋಟಲ್ 10 ಲಕ್ಷ ರೂಪಾಯಿ ತನಕ ಏನು ಹೆಚ್ಚು ಕಡಿಮೆ ಅಷ್ಟು ಕಳ್ಳತನ ಆಗಿದೆ ಅಂತ ಹೇಳ್ಬೋದು ಸರ್. ಇಲ್ಲ, ಈ ಕಳ್ಳತನ ಆದ ಬದಲು ಯಾರ ಮೇಲೆ ತಾವು ಒಂದು ಅನುಮಾನ ಇರ್ಬೋದು ನಿಮಗೆ? ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಸರ್. ಇದು ಆಗಿದೆ ಅಂತ ಗೊತ್ತಾದ ತಕ್ಷಣ ಇವು ಅಂಗಡಿ ಮಾಲಕರು ಏನು ಮಾಡಿದ್ದಾರೆ ಸರ್, 112 ಕಾಲ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಅವ್ರು ಸಡನ್ ಆಗಿ ಬಂದು ಇನ್ಫಾರ್ಮೇಷನ್ ತೊಗೊಂಡು ಹೋಗಿದ್ದಾರೆ. ಅದೇ ಥರನಾಗಿ ಚೌಲಾ ಸರ್ ಬಂದು ಮತ್ತೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದರು. ಮತ್ತು ನಾವೆಲ್ಲ ಕೂಡಿ ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಅವರು ಮಾಳಪ್ಪ ಪೂಜಾರಿ ಸರ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಅದನ್ನು ನಾನು ತಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಇದು ಮಾಡಿದ್ದಾರೆ. ಈ ಕಳ್ಳತನ ಆದ ಬಂದ ಈ ಪ್ರಕರಣ ದಾಖಲು ಮಾಡಿರಿ? ಹಾಂ, ದಾಖಲೆ ಮಾಡಿದ್ವಿ ಸರ್. PSI ಸಾಹೇಬ್ರು ಬರ್ತಂದಾರ? ಹಾಂ, ಬರ್ತಂದಾರ ಸರ್. ಜೊತೆಗೆ ಅದಾಗ ಏನಾಗಿತ್ತಲ್ಲ ಎಲ್ಲ ರಿಕವರಿ ಮಾಡಿ ಅದೇನೈತಿ ಅದನ್ನ ಎಲ್ಲ ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು ಸರ್. ತಮ್ಮ ಹೆಸರು ಏನ್ರಿ, ತಾವು ಏನಿದ್ರಿ? ನನ್ನ ಹೆಸರು ವೆಂಕಟಪತಿ ನಾಯ್ಕ ಅಂತ ಹೇಳಿ.